ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಪ್ರೌಢಶಾಲೆ ಹುನಗುಂದದ 1981ರಿಂದ 82ನೇ ಸಾಲಿನ ಹಳೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸ್ನೇಹಬಳಗದ ವತಿಯಿಂದ ಗುರುವಂದನಾ ಕಾರ್ಯಕ್ರಮವು ದಿನಾಂಕ ಮಾರ್ಚ್ 9, 2025 ರಂದು ಅಪರಾಹ್ನ 12 ಗಂಟೆಗೆ ಶ್ರೀಗುರು ಮಹಾಂತ ಸ್ವಾಮಿಗಳು ಹಾಗೂ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಎಂ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸ್ನೇಹಬಳಗದ ಗೌರವಾಧ್ಯಕ್ಷರಾದ ಬಸವರಾಜ ಕಡಪಟ್ಟಿರು, ಪ್ರಾಸ್ತಾವಿಕ ಪರ ನಿವೃತ್ತುಪನ್ಯಾಸಕರು ಮತ್ತು ಸ್ನೇಹಬಳಗದ ಸಹಕಾರ್ಯದರ್ಶಿಗಳಾದ ಸಿದ್ದಲಿಂಗಪ್ಪ ಬೀಳಗಿರು, ಮುಖ್ಯ ಅತಿಥಿಗಳು ಮತ್ತು ಸನ್ಮಾನಕ್ಕೆ ಆಹ್ವಾನಿತ ಶಿಕ್ಷಕರ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳ ಕಿರುಪರಿಚಯ ಪರ ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಎಮೆಂತನಹಳ್ಳಿ ಮತ್ತು ಯೋಬಿರಾದಾರರು, ಸನ್ಮಾನಿತ ಪರ ಹಾಗೂ ಜಾನಪದ ವಿದ್ವಾಂಸರು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶಂಭು ಬಳಿಗಾರ ಮತ್ತು ಡಾಕ್ಟರ್ ಮಹಾಂತೇಶ ಕಡಪಟ್ಟಿರು, ಮುಖ್ಯ ಅತಿಥಿಗಳ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ಈ ಗುರುವಂದನಾ ಕಾರ್ಯಕ್ರಮವು ಹೇಗೆಲ್ಲ ರೂಪರೇಷೆಗಳಿಂದ ಸಿದ್ಧಪಡಿಸಲಾಯಿತು ಎಂಬುದನ್ನು ಪ್ರಸ್ತಾಪಿಸಿದರು. ನಂತರ ನಮ್ಮ ಭಾರತದ ಸನಾತನ ಸಂಸ್ಕೃತಿಯನ್ವಯ ಜನ್ಮ ನೀಡಿದ ತಾಯಿ, ಬದುಕು ನೀಡಿದ ತಂದೆ, ಸಂಸ್ಕಾರ ನೀಡಿದ ಗುರು ಪ್ರಾತಸ್ಮರಣೀಯರೆಂದು ಪ್ರಸ್ತಾಪಿಸಿದರು. ನಂತರ ಈ ಸಂದರ್ಭವು ಗುರುವನ್ನು ದೇವರನ್ನಾಗಿಸಿ ಗೌರವಿಸಲು, ಸಂಸಾರದ ಕಷ್ಟ ಕಾರ್ಪಣ್ಯಗಳನ್ನು ಬದಿಗಿಟ್ಟು ಸಂಭ್ರಮಿಸುವ ಕ್ಷಣವಾಗಿದೆ ಎಂದು ಬಣ್ಣಿಸಿದರು. ನಂತರ ಹೃದಯ ತುಂಬಿದಾಗ ಮಾತು ಮೌನ, ವಿದ್ಯೆಯನ್ನು ಪಡೆದವರು ಚಿನ್ನ, ವಿದ್ಯೆಯ ಜೊತೆಗೆ ಸಂಸ್ಕಾರ ಪಡೆದವರು ಅಪ್ಪಟ ಚಿನ್ನವಾಗಿರುತ್ತಾರೆ. ಹಾಗಾಗಿ ಸಮಾಜದಲ್ಲಿನ ಸಹಾಯಕರಿಗೆ ಸಹಾಯ ಹಸ್ತ ಚಾಚುವ ಗುಣ ಹಾಗೂ ನೀವು ಆಡುವ ಭಾಷೆ, ವೇಷಭೂಷಣ, ಸಮಯ ಪಾಲನೆ, ಈ 3 ಗುಣಗಳನ್ನು ನೀವು ಅಳವಡಿಸಿಕೊಂಡು ಪಾಲಿಸಿದಾಗ ಮಾತ್ರ ನಿಮ್ಮನ್ನು ಸಮಾಜವು ಗುರುತಿಸಲು ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ನಂತರ ಶಿಕ್ಷಣೆನ್ನುವುದು ಅತ್ಯಂತ ಬಲಶಾಲಿ ಆಯುಧ, ಇಡೀ ಜಗತ್ತನ್ನು ಬದಲಾಯಿಸುವ ಮತ್ತು ಬದುಕಿಗೆ ದಾರಿದೀಪ ತೋರುವ ಶಕ್ತಿಯುವುದಕ್ಕಿದೆ ಎಂದು ಪ್ರತಿಪಾದಿಸಿದರು. ನಂತರ ಶಿಕ್ಷಕ ವೃತ್ತಿಯು ಪವಿತ್ರವಾಗಿದ್ದು, ವೃತ್ತಿಯಲ್ಲಿರುವರು ವ್ಯಸನಿಗಳಾಗಿದ್ದರೆ ವಿದ್ಯಾರ್ಥಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮವುಂಟಾಗುತ್ತದೆ ಹಾಗೂ ಸಮಾಜದಲ್ಲಿನ ಮೌಲ್ಯಗಳು ಅಪಮೌಲ್ಯಗಳಾಗಿ ವಿಜೃಂಭಿಸಿ ಸಭ್ಯತೆ ಮತ್ತು ಸಂಸ್ಕಾರವು ಮಾಯವಾಗುತ್ತದೆ. ಆ ಕಾರಣಕ್ಕೆ ಸಭ್ಯತೆಯ ಸಾಕಾರ ಮೂರ್ತಿಗಳಾದ ತಾವು ಅದನ್ನು ತಡೆಯಲು ಮುಂದಾಗುವಂತೆ ಕರೆ ನೀಡಿದರು. ನಂತರ ಯಾವುದೇ ವೃತ್ತಿ ಮತ್ತು ವಿಷಯವಿರಲಿ ಅದನ್ನು ಗೌರವಿಸುವ, ಪ್ರೀತಿಸುವ ಸಂಸ್ಕೃತಿ ಬೆಳೆಸಿಕೊಂಡಾಗ ಶ್ರೇಷ್ಠ ವ್ಯಕ್ತಿತ್ವವು ವಿಕಸನಗೊಳ್ಳಲು ಸಾಧ್ಯವಾಗುತ್ತದೆ ಎಂಬ ಮಾತುಗಳು ಪ್ರಸ್ತಾಪವಾದವು. ನಂತರ ವಿಮವಿ ಸಂಘವು ವಿಸಿಚರಂತಿಮಠರ ಸಾರಥ್ಯದಲ್ಲಿ 108 ವರ್ಷಗಳಿಂದ ಅಕ್ಷರ, ಅನ್ನ, ಸಂಸ್ಕಾರ ನೀಡುತ್ತಾ ಸಾಗಿಬಂದ ಹಾದಿ ಹಾಗೂ ಹೊಸತನದ ಶೈಕ್ಷಣಿಕ ಸುಧಾರಣೆಗಳು ಕೈಗೊಂಡು ಪ್ರಗತಿಪಥದತ್ತ ಸಾಗುತ್ತಿರುವುದಕ್ಕೆ ಸಂತಸದ ಮಾತುಗಳು ವ್ಯಕ್ತವಾದವು. ಈ ಕಾರ್ಯಕ್ರಮದಲ್ಲಿ ಸ್ನೇಹಬಳಗದ ಮಾಜಿ ಸೈನಿಕರು ಮತ್ತು ಅತಿಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಹಾಗೂ ವಿಎಂ ಪ್ರೌಢಶಾಲೆಯ ಸನ್ಮಾನಿತ ಮುಖ್ಯೋಪಾಧ್ಯರಾದ ಬಿಸಿ ಪಾಟೀಲ, ಎಸ್ಎಸ್ ದರಗಾದ, ವಿವಿ ಪತ್ತಾರ, ನಿವೃತ್ತ ದೈಹಿಕ ಶಿಕ್ಷಕರಾದ ಎಸ್ಎಂಎ ರಾಖೋರ, ಶಿಕ್ಷಕೇತರ ಸಿಬ್ಬಂದಿಗಳಾದ ಎಂಡಿ ಕಂದಕೂರ, ಸಿಪಾಯಿಗಳಾದ ಬಿಬಿ ವಂದಾಲಿ, ಎಚ್ಡಿ ನಂದವಾಡಗಿರು ವೇದಿಕೆ ಅಲಂಕರಿಸಿದರೆ, ಉಪನ್ಯಾಸಕರಾದ ಎಸ್ಆರ್ ಹಂಡರೆಕರ, ಶ್ರೀಮತಿ ಡಾಕ್ಟರ್ ನಾಗರತ್ನ ಭಾವಿಕಟ್ಟಿರು ನಿರೂಪಿಸಿದರು ಹಾಗೂ ಶ್ರೀಮತಿ ವಿನಯ ಹರಿಹರರು ಮತ್ತು ಜಗನ್ನಾಥ ಕಿಂದೋಳಿರು ವಚನ ಪ್ರಾರ್ಥನೆ ಮತ್ತು ಭಕ್ತಿ ಸಂಗೀತ ಗೀತವನ್ನು ನೆರವೇರಿಸಿದರೆ, ಮುಖ್ಯೋಪಾಧ್ಯಾಯರಾದ ಬಸವರಾಜ ಬನ್ನಟ್ಟಿರು ಸ್ವಾಗತಿಸಿದರು. ಸ್ನೇಹಬಳಗದ ಗೌರವಾಧ್ಯಕ್ಷರಾದ ಈಶ್ವರಗಡ್ಡಿರು ವಂದಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ಸ್ನೇಹಬಳಗದೆಲ್ಲ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ದೇಶ ಕಟ್ಟುವ ರೂವಾರಿಗಳೇ ನಿಮಗೆ ಶರಣೋ, ಮಾಡಿದ ಶಿಲ್ಪಿ ಶರಣೋ.
ರಾಜ್ಯ ಮಟ್ಟದ ಬೇರೆ ಬೇರೆ ವಿದೇಶಗಳಲ್ಲಿಯೂ ಸಹಿತ ಅವರಿಗೆ ಹಲವಾರು ಪ್ರಶಸ್ತಿ ಗೌರವಗಳನ್ನ ನೀಡಲಾಗಿದೆ. ವಿಶೇಷವಾಗಿ ನಾನು ಕೆಲವಷ್ಟನ್ನ ಮತ್ತು ಕನ್ನಡ ಕಡೆಯಿಂದ ಅವರಿಗೆ ಜನಪದ ತಜ್ಞ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿದೆ. ಹಾಗೆ ಇಡಕಲ್ಲಿನ ಮಠ ಕೂಡ ಅವರನ್ನು ಗೌರವಿಸಿದೆ. ರಾಜ್ಯದ ಹಲವಾರು ಮಠಗಳು ಅವರನ್ನು ಗೌರವಿಸಿದೆ. ಉತ್ತರ ಕ್ಯಾಲಿಫೋರ್ನಿಯಾದ ಕನ್ನಡ ಕೂಟದ ಗೌರವ ಸನ್ಮಾನ, ಬಹರೇನ್ ರಾಷ್ಟ್ರದ ಬಸವ ಸಮಿತಿ ಗೌರವ ಸನ್ಮಾನ, ದುಬೈ ಮತ್ತು ಗೋವಾ ಕನ್ನಡ ಸಂಘಗಳ ವತಿಯಿಂದ ಗೌರವ ಸನ್ಮಾನ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಶಂಭು ಬೈರಾರ್ ಅವರಿಗೆ ಬಹಳಷ್ಟು ನಮ್ಮ ಮೇಲೆ ಪ್ರಭಾವವನ್ನು ಬೀರಿದಂತವರು ಅಂತಂದ್ರೆ ಶ್ರೀ ಎಂ.ಎನ್. ತೆನಾಲಿಯವರು 1942ರಲ್ಲಿ ಜನಿಸಿದ್ರು. 25/6/63ರಲ್ಲಿ ಸೇವೆಗೆ ಸೇರಿದ್ವಿ ಹೈಸ್ಕೂಲ್ನಲ್ಲಿ. 2000ರವರೆಗೆ ಅಖಂಡ 36 ವರ್ಷಗಳವರೆಗೆ ಸೇವೆ ಸಲ್ಲಿಸಿ ನಮ್ಮ ಈ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾಗಿದ್ದಾರೆ. ವಾಗ್ಮಿಗಳು, ಜನಪದ ತಜ್ಞರು, ನುಚ್ಚಿನ ಮಲ್ಲಯ್ಯ, ತೊಗರಿತಿಪ್ಪ ಮುಂತಾದ ಆ ಧ್ವನಿ ಸುರುಳಿಗಳ ಮೂಲಕ ನಮ್ಮ ನಾಡಿನೆಲ್ಲೆಡೆ ಪರಿಚಿತರಾದಂಥವರು. ಇಳಕಲ್ಲಿನ ವಿಜಯ ಮಹಾಂತೇಶ್ ಕಲೆ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ 37 ವರ್ಷಗಳವರೆಗೆ ಕನ್ನಡ ಪ್ರಾಧ್ಯಾಪಕರಾಗಿ, ಸಹಾಯಕ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಮುಖವಾಗಿ 7 ಕೃತಿಗಳು, ಹಲವಾರು ಸಂಪಾದನೆಯ ಗ್ರಂಥಗಳಿಗೆ ಅವರು ಕೆಲಸವನ್ನು ಮಾಡಿದ್ದಾರೆ. ನುಚ್ಚಿನ ಮಲ್ಲಯ್ಯ, ತೊಗರಿತಿಪ್ಪ, ಗೋಧಿಗುಡ್ಡಿ ಗಂಗಯ್ಯ, ಕೆರೆಗೆ ಹಾರ, ನನಗಷ್ಟು ಮಟ್ಟಿಗೆ ಇವು ಸುಮಾರು ಒಂದು 40 ವರ್ಷಗಳ ಹಿಂದಿನ ಪದಗಳಿಲ್ಲ. ಈಗೆಲ್ಲ ಈಗಿನವರಿಗೆ ಬೇರೆಯವರಿಗೆ ಬೇರೆ ಹಾಡವರು ಪ್ರತಿಯೊಬ್ಬ ಇಲ್ಲಮ್ಮ, ಸೋಮರಾಯ, ಭೀಮರಾಯ, ಗುಜ್ಜಿ, ತೊಗರಿ ತಿಪ್ಪಣ್ಣ, ಮಹಾಂತ ಚೋಳಿಗೆ ಮುಂತಾದಂತ ಧ್ವನಿ ಸುರುಳಿಗಳ ಮೂಲಕ ನಮ್ಮ ಜನಮಾನಸಲ್ಲಿರ್ತಕ್ಕಂಥ ಡಾಕ್ಟರ್ ಶಂಭು ಬೈರಾರ್ ಅವರು ಬೇರೆ ರಾಜ್ಯಗಳು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ನಿಜವಾಗಿ ಬಹಳಷ್ಟು ಹೇಳುವಂತ ಇತ್ತು ಸಂದರ್ಭ, ಆದ್ರೆ ಸರ್ ಹೇಳಿದ ಮಾತನ್ನೇ ನಾವು ಮತ್ತೆ ಮುಂದುವರಿಸಿದ ಬೇರೆ ಬೇರೆ ರಾಜ್ಯಗಳು ಮುಂತಾದ ರಾಜ್ಯಗಳಲ್ಲದೆ ಉತ್ತರ ಅಮೆರಿಕದ ಕ್ಯಾಲಿಫೋರ್ನಿಯಾ, ದುಬೈ, ಬಹರೇನ್ ಮುಂತಾದಂತ ವಿದೇಶಗಳಲ್ಲೂ ವಚನ ಸಾಹಿತ್ಯ, ಜನಪದ ಮತ್ತು ವಚನ ಸಾಹಿತ್ಯದ ಕುರಿತಾಗಿ ವಿದ್ವತ್ಪೂರ್ಣ ಉಪನ್ಯಾಸ ಮತ್ತು ಹಾಸ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ತಸ್ಮೈ ಶ್ರೀ ಗುರುವೇ ನಮಃ. ದೇವೋ ಭವ, ಆಚಾರ್ಯ ದೇವೋ ಭವ. ಜನ್ಮ ನೀಡಿದ ತಾಯಿ, ಬದುಕು ಕಲಿಸಿದ ತಂದೆ, ಸಂಸ್ಕಾರ ನೀಡಿದ ಗುರು, ಈ 3 ಮಂದಿ ಪ್ರಾತಸ್ಮರಣೀಯರು ಅನ್ನೋದವರ ನಮ್ಮ ಭಾರತೀಯ ಸನಾತನ ಧರ್ಮದ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ತೋರಿಸ್ತವೆ. ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ತೋರಿಸ್ತವೆ ಮಾತುಗಳನ್ನು. ಇದರ ಜೊತೆಗೆ ಅನ್ನಕ್ಕೆ ಧಾರ್ಮಿಕವಾಗಿದ್ದಂಥ ಗುರುವನ್ನ ದೇವರು ಎಂದು ಭಾವಿಸ್ತೀವಿ ನಾವು. ಅನ್ನಕ್ಕೆ ಧಾರ್ಮಿಕವಾಗಿರುವ ಗುರುವನ್ನು ದೇವರೆಂದು ಭಾವಿಸ್ತೀವಿ. ಭಾವಿಗಳು ಹೇಳುವಂತೆ ದೇವರು ಮತ್ತು ಗುರು ಇಬ್ರು ಏಕಕಾಲದಲ್ಲಿ ನಮ್ಮನ್ನು ಸಂಧಿಸಿದರೆ ನಾವು ಮೊದಲು ಗುರುವನ್ನು ನಮಸ್ಕರಿಸಿ ನಂತರ ನಾವು ದೇವರನ್ನು ನಮಸ್ಕರಿಸ್ತೀವಿ. ಯಾಕಂದ್ರೆ
ದೇವರ ಹತ್ರ ಹೋಗುವ ಮಾರ್ಗವನ್ನು ತೋರಿಸುವವ ಗುರು ಅಂತ. ಹಿತನುಡಿಗಳೇ ಇಂದಿನ ಈ ಸಮಾರಂಭದ ಮೂಲ ಪ್ರೇರಣೆ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ಹಿತನುಡಿಗಳು ನಾನು ಭಾವಿಸಿದ್ದೀನಿ. ಒಂದು ಯಾವ್ದಾದ್ರು ಒಂದು ಸಮಾರಂಭ ಏರ್ಪಡಿಸಬೇಕಂತಂದ್ರೆ ದೇಶದಿಂದ ಮಾಡಿರ್ಬೋದು ಅಂತ ನಾನು ತರ್ಕ ಮಾಡಿದ್ದು ಅಂತಂದ್ರೆ 42 ವರ್ಷಗಳ ಹಿಂದೆ ನಮ್ಮ ಪರಿಸರ ಗುರುಗಳನ್ನು ಕಾಣೋದು, ಅವ್ರ ಜೊತೆ ಮಾತನಾಡೋದು, ಅವರಿಗೆ ಸನ್ಮಾನ ಮಾಡೋದು, ಅವರ ಒಂದು 4 ಹಿತನುಡಿಗಳನ್ನು ಕೇಳೋದು, ನಮ್ಮ ಸಂಸಾರದ ಕಷ್ಟ ಕಾರ್ಪಣ್ಯಗಳನ್ನು ಮರೆತು ನಕ್ಕು ನಗಿಸಿ ಸಂತೋಷದಿಂದ ಒಂದು ದಿವಸ ಇರೋಣ ಅನ್ನುವಂಥ ಉದ್ದೇಶದಿಂದ ಈ ಸಮಾರಂಭ ಮಾಡಿರಿ ಅಂತ ನಾನು ಎಲ್ಲಿರ್ತಾವ ಅಲ್ಲಿ ಮಾತಿಗೆ ಬೆಲೆ ಬಹಳ ಕಡಿಮೆ ಆಗ್ತದೆ. ಬೆಲೆ ಏನ್ ಹೇಳ್ತಾರೆ ಅಂತಂದ್ರೆ, ಹಾರ್ಟ್ ಈಸ್ ಫುಲ್, ಲಿಪ್ಸ್ ಆರ್ ಟೈಟ್. ಹೃದಯ ತುಂಬಿ ಬಂದಾಗ ಮಾತು ಮೌನ. ಹಂಗ್ರಿ ಅಂದ್ರೆ ನಿಮ್ಮೆಲ್ಲರನ್ನೂ 42 ವರ್ಷದಿಂದ ನೋಡಿದೆ, ಎಲ್ಲರನ್ನೂ ಮಾತಾಡ್ತಾರೆ, ನೀವೆಲ್ಲರನ್ನೂ ಕೇಳಿದೆ ಏನೇನದ್ರಿ ಹೇಗಿದ್ದೀರಿ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸಹಿತ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಯೂನಿವರ್ಸಿಟಿಯಿಂದ ಸಂಸ್ಕಾರವಂತರದಿರಿ. ಬರೇ ವಿದ್ಯಾವಂತರಿದ್ದವರು ಚಿನ್ನ, ಅದರ ಜೊತೆಗೆ ಸಂಸ್ಕಾರ ಅಪ್ಪಟ ಚಿನ್ನ. 44 ಅವರ್ಸ್ ಗ್ಯಾರಂಟಿ. ಅನುಭವಿಗಳು ಹೇಳ್ತಾರೆ ದಾರಿಯನ್ನು ಮರೆದರೂ ಅಡ್ಡಿ ಇಲ್ಲ, ಬಂದಾರಲ್ಲ ಅವರು ಸಂಸ್ಕಾರ. If you want to look handsome, ನೀನು ಸುಂದರವಾಗಿ ಕಾಣಬೇಕಂದ್ರೆ ಚಲೋ ಡ್ರೆಸ್ ಹಾಕೊಳ್ಳೋದು, ಬಂಗಾರದ ಆಭರಣಗಳನ್ನು ಹಾಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು ಬೇಡ. Give your hands to someone. ಯಾರಿಗೆ ಅವಶ್ಯಕೆಯೋ ಅವರಿಗೆ ನನ್ನ ಸಹಾಯಿಸಬೇಕು. ಆದರೆ ಆ ಸಮಾಜ ಅಗ್ಗದ ವಸ್ತು, ಅತ್ಯಂತ ತುಟ್ಟಿ ವಸ್ತು, ಎರಡನ ಅತ್ಯಂತ ಅಗ್ಗದ ವಸ್ತು ಅಂದ್ರೆ ಸಲಹೆ ಕೊಡೋದು. ಹಾಗೆ ಮಾಡಿ, ಹೀಗೆ ಮಾಡೋ, ಹಾಗೆ ಮಾಡಿ, 1000 ಮಂದಿ ಅಗ್ಗದ ಮಾಡ್ತಾರ. 1000 ಮಂದಿ ಕೇಳಿದ್ರು ಒಬ್ರು, 1000 ಮಂದಿಗೆ ನಾವು ಸಹಾಯ ಕೇಳಿದ್ರು ಒಬ್ಬರಿಗೆ ನಾವು ಸಹಾಯ ಮಾಡ್ತೀವಿ. ಬಹಳ ತುಟ್ಟಿ ವಸ್ತು ಸಹಾಯ ಮಾಡೋದು. ನಾವು ಕಲ್ತ್ಕೊಳ್ಳೋಣ. ಆಡುವ ಭಾಷೆ, ಬಟ್ಟೆ, ಜನಪದಗಳನ್ನು ಸಮಯ ಪಾಲನೆ ಯಾವ ರೀತಿ ಕಾಣಿಸ್ತೀವಿ, ಈ ಮೂರನ್ನು ಯಾವ ಪಾಲಿಸ್ತಾನೆ ಅವನನ್ನು ಸಮಾಜ ಗೌರವಿಸಿ ಈ ಮೂರನ್ನು ನೋಡ್ಕೊಂಡು ನಮ್ಮ ಮುಂದಿನ ನಾನು ಕಾಲಿದೆ ತಾವ ಕಾಲ ಪರಿಗಣಿಸಿ ನಮಗಿದ್ದು ಫಸ್ಟ್ ಇಲ್ಲ. ಸುಮ್ಮನೆ ಕಣ್ಣ ಸನ್ನೆಯಿಂದ ನೀವು ನನ್ನನ್ನು ನೋಡಿದ್ದು ನಾವು ಈಗ CET ಎಕ್ಸಾಮ್ದಾಗ ಅಂಥದ್ದೊಂದು ಏನಿದೆ. ನಾನು ನೆಲ್ಸನ್ ಮಂಡೇಲಾ ಹೇಳ್ತಾರೆ ಒಂದು ಕಡೆ, education is a powerful weapon. You can use it to change the world ಅಂತ. It's so powerful weapon. ಒಂದು ಆಯುಧ, ಅತ್ಯಂತ ಬಲಶಾಲಿಯಾದಂಥ ಆಯುಧ, ಅದನ್ನ ಇಡೀ ಜಗತ್ತನ್ನೇ ಬದಲಾಯಿಸಬಹುದು ಅಂತ. ಆ ವಿದ್ಯೆ ಮಾತು ಭಾಷೆ ವಿದ್ಯೆಗೆ ಅಂತ ಶಕ್ತಿ ಹೇಳ್ತಾರೆ. ಸರ್ವಜ್ಞರು ಒಂದು ಜ್ಞಾನದಲ್ಲಿಯೂ ಜ್ಞಾನದಿಂದಲೇ ಪರಮ, ಇಲ್ಲದಲ್ಲೇ ಜೀವನ ವ್ಯರ್ಥ. ಅಕ್ಷರ ಕಲಿಸಿದ್ರು ಎಷ್ಟು ಬೆಲೆ ಇದೆ ಅಂತ ಜಗತ್ತಿನಲ್ಲಿ, ಎಷ್ಟು ವಿದ್ಯಾ ವಿನಿಯಂ ದದಾತಿ. ವಿನಯ ಗುಣಾನ ಕಲಿಸ್ತೇವೆ, ನಮ್ಮ ಬದುಕನ್ನ ರೂಪಿಸ್ತೇವೆ, ನಮ್ಮ ಬದುಕಿಗೆ ಮಾರ್ಗದರ್ಶನವಾಗಿರ್ತೇವೆ. ನಾವು ಇಲ್ಲೇ ಹಾಗೆ ಬಂದಿರ್ತಾರೆ ಎಲ್ಲ. ಇವರು ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಸರ್ಕಾರಿ ಪ್ರಾಥಮಿಕ ಶಾಲೆ ಬ್ಯಾನರ್. ಈಗ ವಿನಯ ಹರಿಹರವರಿಗೆ ನಿಮಗೆ ಶರಣೋ ಓಂ ಸಮಲಿಂಗಾಯ. ಭಾರತ ಮಾತೆಯ ಕಾಪಾಡಿದ ಧೀರ ನಿಮಗೆ ಶರಣೋ. ಓಂ ಶ್ರೀ ಲಿಂಗಾಯ ನಮಃ.
ಎನ್ನ ಮನದೊಳಗಾಡು ಕೂಡಲ ಸಂಗ ನಮನೆಂದನದಿ ನೀನಾಡು ಸಂಗ ನೀನಾಡು ಸಂಗ ನಿರ್ದಿಷ್ಟ ಪರಿಘದೊಳಗೆ ಹರಿತಿರ್ತದೆ, ಪರಿಧಿಯೊಳಗೆ ಹರಿತಿರ್ತದೆ. ನೀವು ನಿಮ್ಮ ಪ್ರಜ್ಞೆಯನ್ನು ಇಟ್ಟುಕೊಂಡೇ ಅದನ್ನು ವರ್ಣನೆ ಮಾಡ್ತಿರ್ತೀರಿ. ವರ್ಣಿಸಬಲ್ಲಿರಿ, ವರ್ಣಿಸುವ ಶಕ್ತಿ ನಿಮಗೆ ಇರ್ತದೆ. ಆದರೆ ನಿಮ್ಗೆ ಎಲ್ಲಿ ಆ ಮಿತಿಯನ್ನು ಮೀರಿಕೊಂಡು ಒಟ್ಟು ಹರಿತದೆ. ನದಿ ಒಟ್ಟು ತುಂಬಿ ಹರಿಯೋದು ಬೇರೆ, ಒಟ್ಟು ತುಂಬಿಕೊಂಡು ಹರಿಯೋದು ಬೇರೆ. ಒಟ್ಟು ತುಂಬಿ ಹೊರಗೆ ಶಿಕ್ಷಕರಿಗೆ ವಿಶಿಷ್ಟವಾದ ಸ್ಥಾನ ಇದೆ. ಅವ್ರು ನೋಡೋ ದೃಷ್ಟಿನೇ ಬೇರೆ ಇರ್ತದೆ, ಶಿಕ್ಷಕರನ್ನು ನೋಡೋ ದೃಷ್ಟಿನೇ ಬೇರೆ ಇರ್ತದೆ. ನಾವು ಸುಮಾರು 37 ವರ್ಷ ನಾನು ಶಿಕ್ಷಕನಾಗಿ ಕೆಲಸ ಮಾಡಿದಂತ. ನಿಮ್ಗೆ ಪಾನ್ ಹಚ್ಕೊಳ್ಳೋದೇ ಇದ್ರೆ, ನಿಮ್ಗೆ ಸಿಗರೇಟ್ ಸೇದೋದೇ ಇದ್ರೆ, ನಿಮ್ಮ ಸ್ಟಾಫಿಗೆ ಬರ್ರಿ, ನಿಮ್ಗೆ ಸಿಪಾಯಿ ಕೊಟ್ಟು ತರಿಸ್ಬರ್ರಿ, ಒಂದು ಮೂಲ್ಯಾಗ ಕುತ್ಕೊಂಡು ಪಾನ್ ಹಚ್ಕೋರಿ, ಆಮೇಲೆ ಚಂದಾಗಿ ಬಾಯಿ ತೊಳ್ಕೊಂಡು ಸ್ವಚ್ಛಾಗಿ ಕ್ಲಾಸ್ ರೂಮ್ ಹೋಗಿ. ನೀವು ಹುಡುಗರಿಗೆ ಗೊತ್ತಾಗಬಾರ್ದು. ಯಾಕಂದ್ರೆ ನೀವೇನ್ ಮಾಡ್ತೀರಿ, ಹುಡುಗರನ್ನು ಮಾಡ್ತಾರೆ ಮಾಸ್ತರ್ ಅಂತ ಕೇಳಂದ್ರೆ ಈಗ ನೋಡ್ರಿ ಅವ್ರ ಪರಿಣಾಮ ನಿಮ್ಗೆ ಎಂಥದ್ದು ಪರಿಣಾಮ ಆಗೋದು ಆಗಿ ಹೋಗ್ಬಿಟ್ಟು ಇಂತಿಂತ ಚಂದ ಸ್ಟೈಲ್ ಮಾಡ್ತಾರೆ ಹುಡುಗರು. ನಮ್ಮಲ್ಲಿ ಒಬ್ಬರು ಗಣೇಶ ಮತ್ತೆ ನಿಮ್ಮ ಬಗ್ಗೆ ನನಗೆ ಎಷ್ಟು ಸಂತೋಷ ಅನಿಸ್ತದೆ ಅಂತಂದ್ರೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಉಳಿತದೆ ಜಸ್ಟ್ ಶಾಂಪಲ್ ಅಂತ ತಗೊಂಡು ಕಿಸೆಗೆ ಹಾಕಿದ್ರು, ಅದು ಅಷ್ಟೇ ಹೋಗ್ತದೆ. ಭಾಳ ಮಾಡಿ ಶಾಂಪಲ್ ತಗೊಂಡವ್ರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ ಕಾಣಿಸ್ತದೆ. ಭಾಳ ಈ ಸಭ್ಯತೆ ಏನೈತಿ ಸಮಾಜದೊಳಗೆ ಇವತ್ತ ಇದಕ್ಕೆ ಒಳ್ಳೆತನ ಒಳ್ಳೆಯ ಮೌಲ್ಯಗಳು ಇವತ್ತ ಅಪಮೌಲ್ಯಗಳಾಗ್ತವೆ. ಇವತ್ತು ನೀವು ಹುಡುಗನ ಮಾರ್ಕೆಟ್ನಲ್ಲಿ ಹೋಗಿ 1 kg ಜೋಳ ತಗೊಂಡ್ರಿ ಅಂದ್ರೆ 1 kg ಜೋಳಕ್ಕೆ ಎಷ್ಟು ಕೊಡೋದು ನೀವು? 70 ರೂಪಾಯಿ ಕೊಟ್ರಿ ಅಂತ ತಿಳ್ಕೊಡ್ರಿ. 1 kg ಬಂಗಾರ ತಗೊಂಡ್ರೆ ಶಕ್ತಿ ಜೋಳಕ್ಕೆ ಐತಿ. ಹಸದ ಸಾಯ್ತೇನೆ ನನ್ನೊಂದು ಜೋಳ ತಿನ್ನೋದು ಬಂಗಾರ ತಿಂದ್ರೆ ಸಾಯ್ತು, ನಾವು ಬದುಕ್ತೇವೆ? ಬದುಕೋದಿಲ್ಲ. ಸಾಯುವ ಜೀವ ಉಳಿಸುವಂತಹ ಜೋಳಕ್ಕೆ 70 ರೂಪಾಯಿ, ಇದಕ್ಕೆ 70 ಲಕ್ಷ ರೂಪಾಯಿ. ಮೌಲ್ಯ ನಿರ್ಣಯ ಮಾಡುವಲ್ಲಿ ಕೂಡ ಸಮಾಜದಲ್ಲಿ ಅದಕ್ಕೆ ಒಂದು ನಮಗೆ ಸಂಸ್ಕಾರ ಬಂದಿರೋದು, ಒಂದು ಸಭ್ಯತೆಗೆ ಒಂದು ಒಳ್ಳೆಯತನಕ್ಕೆ ನಾ ಎಲ್ಲಿ ಹೋದಲ್ಲಿ ಕೈ ಬಂದಿರೋದು ಉದಾಹರಣೆ ಹೇಳ್ತೇನೆ. ಅದು 1-2 ಉದಾಹರಣೆ ಇಲ್ಲ. ಇಡೀ ಜೀವಮಾನ ಧರ್ಮ ಬುದ್ಧಿಯೊಳಗೆ ಕಾಲ ಕಳೆದಿದೆ. ಎಲ್ಲರೂ ಟೋಟಲಿ ಮಚ್ ರೆಸ್ಪೆಕ್ಟೆಡ್ ಇನ್ ದ ಸೊಸೈಟಿ. ಒಬ್ಬ ವ್ಯಕ್ತಿಯನ್ನು ಕಂಡು ನೀವು ಅವ್ರಿಗೆ ಒಳ್ಳೆಯವರು ಅನ್ಲಿಕ್ಕಿಲ್ಲ, ಆದ್ರೆ ಅವ್ರ ಮನಸ್ಸು ಹೆಚ್ಕೊಳ್ಳೋದು ಬೇಕಾಗಿಲ್ಲ. ಇವ್ರು ನಾನು ಒಳ್ಳೆಯ ಮಾತು ಕರೀಲಿಲ್ಲ, ಆದ್ರೆ ನನ್ನ ಮನಸ್ಸಿಗೆ ಗೊತ್ತೈತಿ ನಾನು ಕೆಟ್ಟದ್ದು ಮಾಡಿಲ್ಲ. ಈಗ ಗೋಪಿಗೆ ಬರೋಕೊಂಡು ಹಾಳಾಗಿ ವಿಭೂತಿ ಹಚ್ಕೊಂಡು ಗಂಧ ಹಚ್ಕೊಂಡು ಬಂದ ಅನ್ಕೊಂಡು ಇದ್ರ ಕಲಿಬಾಗಿ ಶರಣ್ರಿ ಎಂದು ಮನಸ್ಸಿನಾಗ ಯಾವಾಗ ತಲೆ ಬೋಳಿಸ್ಲಿ ಆ ಪರಿಸ್ಥಿತಿ ಹೆಂಗಿರ್ತೈತಿ. ಅದಕ್ಕೆ ಶರಣರು ಭಾಳ ಚಂದ ಹೇಳಿದ್ರು ಇಂಥವ್ರು ನೋಡಿ ಏನಂತಂದ್ರೆ ತುಂಬಿದ ಮಡಿಕೆ ಹೊರಗೆ ತೊಳದಂತೆ, ತುಂಬಿದ ಮಡಿಕೆ ಹೆಂಡ ತುಂಬಿದ ಗಡಿಗೆ ಹೊರಗೆ ತೊಳದಂತೆ. ಹೆಂಡ ತುಂಬಿದ ಗಡಿಗೆ ಇರ್ತದೆ, ಹೊರಗೆ ಎಷ್ಟು ತಿಕ್ಕಿದ್ರು ಒಳಗೆ ಹೆಂಡನೇ ಇರ್ತದೆ. ಹಂಗ ನಾವು ಏನೆಲ್ಲ ಅಲ್ಲದ ವಿಚಾರಗಳನ್ನ ಒಳಗೆ ಇಟ್ಕೊಂಡು ಬಾಯಿ ಮಾತಿಗೆ ಚಂದ ಮಾತಾಡ್ಕೊಂತ ಚಂದ ಕಟ್ಸಾಕೊಂತ ನಾವು ಲಪಂಗಿರಿ ಮಾಡ್ಕೊಂತ ಅಡ್ಡಾಡ್ಬಿಟ್ರೆ ನನ್ನ ಮನಸ್ಸು ಹೇಳ್ತಿರ್ತದೆ, ಜನರೇನು ಬಲ್ಲರು ಒಳಗಾಗ ಕೃತ್ಯವ. ಸಂಪೋಷಣ ಸೇವೆಯಲ್ಲಿ ಹೇಳ್ತಾರೆ, ಜನರೇನು ಬಲ್ಲರು ಒಳಗಾಗ ಕೃತ್ಯವ, ಮನವರಿಯದ ಕಳ್ಳತನವಲ್ಲ ಇಲ್ಲವಲ್ಲ. ನಿನ್ನ ಮನಸ್ಸು ಹೇಳ್ತದೆ, ಲೇ ನಿನಗೆ ಅವ್ರು ಸತ್ಯನ ಅಂತಾರ, ನೀ ಲಪಂಗದೆ ನೀನು ಸತ್ಯನ ಅಂತ, ನೀನು ಸತ್ಯ ಅಲ್ಲ. ಅದಕ್ಕೆ ಜನ ಮೆಚ್ಚಿ ನಡ್ಕೊಂಡ್ರೆ ಏನು ಉಂಟು ಲೋಕದಿಗೆ, ಮನ ಮೆಚ್ಚಿ ನಡ್ಕೊಂಡ್ರೆ ಹಂಗೆ ನೀವೆಲ್ಲ ಏನಪ್ಪ ಮನ ಮೆಚ್ಚುವಂತೆ ನಡ್ಕೊಂಡಿರೇ ಇವತ್ತು ಇಲ್ಲಿ ಬಂದು ಕುಂದ್ರೋದಕ್ಕೆ ನಿಮಗೆಲ್ಲ ಸಾಧ್ಯ. ಮನ ಮೆಚ್ಚಿದ ವಿದ್ಯಾರ್ಥಿಗಳು ನೀವು, ಮನ ಮೆಚ್ಚಿದಂತ ಶಿಕ್ಷಕರು ಇವರೆಲ್ಲ. ಈ ಒಳಗ ಏನೈತಿ, ಮನ ಮೆಚ್ಚಿದ ಜನರ ಮೆಚ್ಚೋದು ಬೇಕಾಗಿಲ್ಲ, ಜನ ಮೆಚ್ಚಿ ನಿನ್ನ ಇಲ್ಲಿ ಮಾಡೋದೇನೈತಿ ಶಿವತಾನಲ್ಲರಿ ನಿಮ್ಮ ಕಡೆ. ನೀ ಏನು ಅನ್ನೋದು ಮನವರಿಯದ ಕಳ್ಳತನವೆಲ್ಲವಲ್ಲ, ಬಿಡುಪಾಡಿಗಳಲ್ಲ ಮಾನಸದೊಳಗೆ ಬಿಡುವುದು ಶಂಭುವ.
ಮಾತು. ಅದಕ್ಕೆ ಆ ಸಭ್ಯತೆಯನ್ನು ನೀವು ಉಳಿಸಿಕೊಂಡು ಬಂದಿರಿ. ಇವತ್ತು ಎಲ್ಲ ನಿಮ್ಮ ಗುರುಗಳಿಗೆ ನೀವು ಸಲ್ಲಿಸಿದ ಈ ಗೌರವ ಏನದ ಇದು ನಿಮ್ಗೆ ದೊಡ್ಡ ಲಾಭವನ್ನು ತಂದುಕೊಡ್ಬೇಕು ಅಂತ ಹೇಳ್ತಾರೆ. ಕೊನೆಯ ಒಂದು 36 ರೂಪಾಯಿ ನಿಮ್ಗೆ 16 ಅಂದ್ರೆ ಎಷ್ಟು ಬಿಡ್ತೀವಿ ಇನ್ನೂ 84 ವರ್ಷ ಆಯ್ತು ನಿಮಗೆ. ಹೌದಲ್ಲ? ಬಹಳ ಸಂತೋಷ ಆಯ್ತು. ಒಡೆಯದವರಾದ್ದು ನಮ್ಮ ಸಂಗಣ್ಣ ಬರೋ ಗುರು ಬಸವ ಸವಲಿಂಗಾಯ ನಮಃ. ಶ್ರೀ ಏನು ಸ್ವಲ್ಪ ಕುದುರೆ ಹತ್ಕೊಂಡು ಮುಂದೆ ಹೋಗ್ಬಿಟ್ರೆ ಬೆಳಗಾದ್ಮೇಲೆ ಎಲ್ಲರೂ ಹೋದ್ರ ಅಂತ ಅನಿಸ್ತು. ಮಲಗಿದ್ರು ನಮ್ಗೆಲ್ಲ ಅವರ ಮನೆಗೆ ಬಂದುವಂತ ಒಂದು ಖುಷಿ ಆಗಿರ್ಬೇಕು ಅಂತಂದು ನನ್ನ ಭಾವನೆ. ಸರ್ ಹೇಳಿದಂಗೆ ನನ್ನ ವಯಸ್ಸಿಗೆ ಸಂತೋಷ ಅನ್ಸುತ್ತೆ. ವಿದ್ಯಾರ್ಥಿಗಳ ಸೇವಾಭಿವೃದ್ಧಿ ಸಲುವಾಗಿ ತೊಡಗಿಸಿಕೊಂಡಿರ್ತಾರೆ. ಅದಕ್ಕೆ ಅಂದ್ರೆ ಆಕ್ಚುಲಿ ಡಾಕ್ಟರ್ ಅಂತ ವರ್ಡ್ ಬಂದಿರೋದೇ ಟೀಚರ್ ಅಂತಂದು. ಇಟ್ಸ್ ಎ ಲ್ಯಾಟಿನ್ ವರ್ಡ್ ಡಾಕ್ಟರ್. ಆ ವೃತ್ತಿಯನ್ನ ಗೌರವಿಸಬೇಕು. ಅದು ಒಬ್ಬ ಡಾಕ್ಟರ್ಗೂ ಅನ್ವಯಿಸುತ್ತೆ, ಒಬ್ಬ ಶಿಕ್ಷಕರು ಅನ್ವಯಿಸುತ್ತೆ. ಈಗ ಹೆಂಗಾಗೈತೆ ಅಂತಂದ್ರೆ ಎಲ್ಲಾ ಎಕ್ಸಾಮ್ ಬರೀತಾರ, ಇದಾಗ್ತಾರ, ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೂ ಇಲ್ಲ ಅಂತ ಹೇಳಿ ಲಾಸ್ಟಿಗೆ ಟೀಚರ್ಸ್ ಆಗುವಂತ ಒಂದು ಪ್ರವೃತ್ತಿ ಬಂದೈತಿ. ಅದು ಆಗ್ಬಾರ್ದು. ಆದ್ರೆ ಎಷ್ಟೋ ಇದನ್ನ ಮಾಡಿರ್ತಾರೆ. ಅಂದ್ರೆ ನೀವು ಅಂದ್ರೆ ನಾವು ಮೊದಲು ನಮ್ಮ ವೃತ್ತಿಯನ್ನು ಗೌರವಿಸ್ಬೇಕು. ಆಮೇಲೆ ನೆಕ್ಸ್ಟ್ ನಮ್ಗೆ ಇನ್ನೊಂದು ಪ್ರಶ್ನೆ ಏನು ನಾವು ಕೇಳ್ಕೋಬೇಕಂದ್ರೆ, ಡು ಯು ಲವ್ ಯುವರ್ ಸಬ್ಜೆಕ್ಟ್? ನೀವು ನಿಮ್ಮ ಕಲಿಸುವ ಸಬ್ಜೆಕ್ಟ್ ಅನ್ನ ಪ್ರೀತಿ ಮಾಡ್ತೀರಾ ಅಂತಂದ್ರೆ, ಅಂದ್ರೆ ಸರ್ಜನ್ ಅವಕಾಶ ಮಾಡಿದ್ದೆ, ನಾವು ಫಿಸಿಷಿಯನ್ ಆದೆ, ಅಥವಾ ನಾ ಆ ಸಬ್ಜೆಕ್ಟ್ ನ ಮಾಡ್ಬೇಕಾಗಿತ್ತು ಇರಲಾರ್ದೇನೆ ನಾವು ಯಾವ್ದು ವೃತ್ತಿಯನ್ನ ಯಾವ ಸಬ್ಜೆಕ್ಟ್ ನಾವು ವೃತ್ತಿ ಮಾಡ್ತಿರ್ತೀವಿ ಅದನ್ನ ನಾವು ಮಾಡ್ಬೇಕು. ಇನ್ನೊಂದು ಪೇಷಂಟ್ಸ್ ಅಂತಂದು ಹೇಳಿದ್ರೆ ನಮ್ಮ ಟೀಚರ್ ಅಂತಂದು ಕೇಳ್ಕೋಬೇಕು ನಾವು. ಅಂದ್ರೆ ಆರ್ಟಿಗಳನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಒಬ್ಬ ಒಳ್ಳೆಯ ವೈದ್ಯನಾಗಿ ಅನ್ಸುತ್ತೆ, ಒಬ್ಬ ಒಳ್ಳೆಯ ಶಿಕ್ಷಕ. ಮೂರ್ತಿ ಶ್ರೀ ಗುರು ಮಹಾಂತರೇ, ಮಹಾಮಹಿಮ ಮೂರ್ತಿ ಶ್ರೀ ಗುರು ಮಹಾಂತರೇ. ಇವತ್ತು ಗುರುಗಳಿಗೆ ಒಂದು ವಂದನೆಯನ್ನ ಮಾಡ್ತಕ್ಕಂಥ ಒಂದು ಅಪರೂಪವಾದಂತ ಸಮಾರಂಭ. ಈ ಸಮಾರಂಭ ಹೇಗಿತ್ತು ಅಂತಂದ್ರೆ ಕಲರ್ಫುಲ್, ವರ್ಣರಂಜಿತವಾದಂತ ಸಮಾರಂಭ ಇದೆ ಮತ್ತು ಬಹಳ ಆತ್ಮೀಯದಿಂದ ಕೂಡಿದಂತ ಸಮಾರಂಭ. ಕೇವಲ ವರ್ಣರಂಜಿತ ಅಲ್ಲ, ಆ ವರ್ಣರಂಜಿತದಲ್ಲಿ ಒಂದು ಆತ್ಮೀಯ ಭಾವದಿಂದ ಕೂಡಿದಂತ ಸಮಾರಂಭ. ಈ ಪ್ಲಾಸ್ಟಿಕ್ ಹೂವಿನಲ್ಲಿ ಸಮಾರಂಭ ಇದೆ. ಆ ಮೆಸೇಜ್ ಇವತ್ತಿನ ದಿವಸ ಗುರುಗಳಿಗೆ ಒಂದು ಗೌರವವನ್ನು ಸಲ್ಲಿಸುವುದು ಅಂತಂದ್ರೆ ಅದೊಂದು ಆದರ್ಶ ವಿದ್ಯಾರ್ಥಿಯ ಪರಮ ಕರ್ತವ್ಯ. ಗುರು ಇಲ್ಲದೆ ಹೋದ್ರೆ ನಮ್ಮ ಬಾಳ್ವೇನೆ ಆಗ್ತಿದ್ದಿಲ್ಲ. ಅದು ಇವತ್ತು ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಮಕ್ಕಳು ಹಣದ ಕೈ ಬಿಟ್ಟು ಬಿಡ್ತಾರೆ. ಆದ್ರೆ ಆ ಮಕ್ಕಳನ್ನ ದೊಡ್ಡ ವ್ಯಕ್ತಿಯನ್ನಾಗಿ ತಯಾರು ಮಾಡೋದು ಯಾರಂತಂದ್ರೆ ಗುರುಗಳು. ಅದಕ್ಕೇನೆ ಅಲೆಕ್ಸಾಂಡರ್ ಸುಮಾರು ಅರ್ಧ ಜಗತ್ತಿನ ಒಡೆಯ. ಅಲೆಕ್ಸಾಂಡರ್ ಅರ್ಧ ಜಗತ್ತಿನ ಒಡೆಯ. ಅಂತರಲ್ಲಿ ಅರಿಸ್ಟಾಟಲ್ ಅವನ ಎದುರುಗಡೆ ಬಂದಾಗ ಅವನು ತನ್ನ ಖಡ್ಗಗಳನ್ನು ಕಿತ್ತು ಕಿರೀಟವನ್ನು ತೆಗೆದಿಟ್ಟು ಮಂಡೆಗೆ ಊರಿ ದಾರಿಯಲ್ಲೇನೆ ನಮಸ್ಕಾರ ಮಾಡ್ತಿದ್ದ ಅರಿಸ್ಟಾಟಲ್ನಿಗೆ. ಅದಕ್ಕೆ ಅವನ ಮಂತ್ರಿ ಹೇಳಿದ, ಅಲ್ಲಪ್ಪ ನೀನು ಅರ್ಧ ಜಗತ್ತಿನ ಒಡೆಯ, ಅರಿಸ್ಟಾಟಲ್ ಆಸ್ಥಾನ ವಿದ್ವಾಂಸ, ನಿನ್ನ ಸೇವಕದನಂತ. ಆದ್ರೆ ನೀನು ಆ ವ್ಯಕ್ತಿಗೆ ಕಿರೀಟವನ್ನ ತೆಗೆದಿಟ್ಟು ಖಡ್ಗವನ್ನು ತೆಗೆದಿಟ್ಟು ಮಂಡೆಯೂರಿ ನಮಸ್ಕಾರ ಮಾಡೋದಂತಂದ್ರೆ ಇದು ಸಿಂಹಾಸನಕ್ಕೆ ಅಪಮಾನ ಅಂತ ಹೇಳಂಗಿಲ್ಲ. ನೀನು ಇದು ನಿಮ್ಮ ತಂದೆ ನಿನಗೆ ಸಿಂಹಾಸನಕ್ಕೆ ಕೊಟ್ಟನು, ನಿಮ್ಮ ತಂದೆ ನಿನಗೆ ಸಿಂಹಾಸನವನ್ನು ಕೊಟ್ಟ, ಚಕ್ರಾಧಿಪತಿಯನ್ನೇ ಮಾಡಿದನು. ಅವನಿಗೆ ಸಿಗದ ಗೌರವವಾಗಿ ನಿಕಷ್ಟ ವಿದ್ವಾಂಸರಿಗೆ ಕೊಡ್ತೀಯಲ್ಲಪ್ಪ ನೀ, ಇದು ಸಿಂಹಾಸನಕ್ಕೆ ಮಾಡುವಂತ ಅಪಮಾನ ಅಂತ ಹೇಳ್ತಾನೆ ಪ್ರಧಾನಮಂತ್ರಿ. ಜೊತೆಗೇ ಇರ್ತಾರೆ. ಹೌದು, ನನ್ನ ತಂದೆ ನನಗೆ ಸಿಂಹಾಸನವನ್ನು ಕೊಟ್ಟಿರ್ಬೋದು, ನನ್ನ ತಂದೆ ನನಗೆ ಈ ಜಗತ್ತಿಗೆ ಬರಲಿಕ್ಕೆ ದೇಹವನ್ನು ಕೊಟ್ಟಿರ್ಬೋದು, ಆದ್ರೆ ಆ ಸಿಂಹಾಸನಕ್ಕೆ ನನಗೆ ಯೋಗ್ಯನನ್ನಾಗಿ ಮಾಡುವಂತ ವ್ಯಕ್ತಿ ಯಾರಂದ್ರೆ ಅರಿಸ್ಟಾಟಲ್ ಅಂತ. ಒಂದು ವೇಳೆ ನಾನು ಯೋಗ್ಯನಾಗಿರದೆ ಹೋಗಿದ್ರೆ, ನನ್ನೆಲ್ಲ ಸಾಮರ್ಥ್ಯ ಇರದೆ ಹೋಗಿದ್ರೆ ನಮ್ಮ ತಂದೆ ಆ ಸಿಂಹಾಸನದಲ್ಲಿ ಕುಂಡ್ರಿಸ್ತಿದ್ದಿಲ್ಲ. ಅದಕ್ಕೆ ಸಿಂಹಾಸನದಲ್ಲಿ ಕುಂಡ್ರಿಸುವಂತೆ ಆ ಸಾಮರ್ಥ್ಯವನ್ನು ತುಂಬಿದವರು, ಆ ಯೋಗ್ಯತೆಯನ್ನು ತಂದುಕೊಟ್ಟವರು ಯಾರಂತಂದ್ರೆ ಈ ಗುರುಗಳು. ನನ್ನ ತಂದೆ ನನ್ನ ದೇಹ ಹಿಂದೆ ನಮಸ್ಕಾರ ಮಾಡಿದ್ರು
ಹೋಗಿ ಕೂತ್ಕೊಳ್ಳಿ. ಆ ಒಂದು ಸಲ ನಮಸ್ಕಾರ ಮಾಡಿದ್ದಕ್ಕ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಿದೆ. ಮಕ್ಕಳಾಗ್ಯಾವ, ಮೊಮ್ಮಕ್ಕಳಾಗ್ಯಾವ, ಗುರುವಿಗೆ ನಮಸ್ಕಾರ ಮಾಡಿದ್ರಿ. ಈ ಗುರುವಿಗೆ ನಮಸ್ಕಾರ ಮಾಡಿ ಸ್ಮರಣೆ ಮಾಡಿ ಗುರುವಿಗೆ ನಮಸ್ಕಾರ ಮಾಡಿದ್ದೇನೆ ಯಾಕಂದ್ರೆ ನಿಮ್ಮ ಮಕ್ಕಳೆಲ್ಲ ಸುಖವಾಗಿರುವಂಗಾಗಿದೆ. ಒಂದು ಸಲ ನೀವು ನಮಸ್ಕಾರ ಮಾಡಿ ಸ್ವಾಮಿಗಳಿಗೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ನಾಡಿನ ಹೆಸರಾಂತ ಮತ್ತು ನಮಗೆ ಫಸ್ಟ್ ಡಿವಿಷನ್ನಲ್ಲಿ ಕಳಿಸಿದಂಥ ಗುರುಗಳು ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಾನು ನಮ್ಮೆಲ್ಲ ಸ್ನೇಹಿತರು